ಸಾಹೇಬ್ರು ಒಂದು ಕನಸಿತ್ತು. ನಾವು ಒಂದು ಮೆಡಿಕಲ್ ಫೆಸಿಲಿಟಿನ ಒಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ನು ಮೀರಿಸಿ ನಾವು ಅದನ್ನ ಒಂದು ಫೆಸಿಲಿಟೀಸ್ ನಮ್ಮ ಸಾರ್ವಜನಿಕರಿಗೆ ಅವಕಾಶ ಮಾಡ್ಕೊಡ್ಬೋದು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಅನ್ನೋದು ಸವಾಲೇನಿತ್ತು. ಜೊತೆಗೆ ಇವತ್ತು ನಾವು ಕೂಡ ಗೌರ್ಮೆಂಟ್ ಅಲ್ಲಿ ಮನಸ್ಸು ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ಗಿಂತನೂ ಅದ್ಭುತವಾದಂಥ ಹಾಸ್ಪಿಟಲ್ಸ್ಗಳನ್ನ ಫೆಸಿಲಿಟೀಸ್ನ ಕೊಡ್ಬೋದು ಅನ್ನೋದು ಒಂದೇನೋ ಮನಸ್ಥಿತಿ ಇತ್ತು. ಇವತ್ತು ಎಲ್ಲಕ್ಕೂ ಒಂದು ಶಕ್ತಿ ತುಂಬಾಗಿದೆ ಅಂತ ನಾನು ಹೇಳಬೇಕಾಗುತ್ತೆ. ಇದು ನನ್ನ ಮೊದಲನೇ ಬಾರಿಗೆ ಇವತ್ತು ನಾವು ಎಲ್ಲ ಹಾಸ್ಪಿಟ್ಲು ಇದೆಲ್ಲ ಇನಾಗ್ರೇಷನ್ ಎಲ್ಲ ಆದ್ಮೇಲೂ ಕೂಡ ಒಂದು ಈಗ ಹ್ಯಾಂಡ್ ಓವರ್ ಮಾಡ್ಬೇಕು ನಾವು. ಈಗ ಅದಕ್ಕೆ ಇವತ್ತೊಂದು ಮೀಟಿಂಗ್ ಮಾಡೋಣ ಮುಂಚೆ ಫಸ್ಟ್ ನನ್ನ ಫೆಸಿಲಿಟೀಸ್ ನೋಡಬೇಕು. ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮುಂಚೆ ಆಪರೇಷನಲ್ ಫೆಸಿಲಿಟೀಸ್ ನೋಡಬೇಕು ಅಂತೇಳಿ ಇವತ್ತೊಂದು ನಾವೆಲ್ಲ ಡಾಕ್ಟರ್ಸ್ಗಳ ಜೊತೆ ಸೇರಿ ಮತ್ತೆ ನಮ್ಮ ಡೈರೆಕ್ಟರ್ಸು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮತ್ತೆ ನಮ್ಮ ಲಕ್ಷ್ಮೇಶ್ವರ್ ಡಾಕ್ಟರ್ ಅವರು ಎಲ್ಲರೂ ಸೇರಿ ಇವತ್ತೆಲ್ಲ ಡಾಕ್ಟರ್ಸ್ಗಳು ಸೇರಿ ಇವತ್ತು ಒಂದು HOD ಅವರು ಬಂದಿದ್ದಾರೆ. ಅವರೆಲ್ಲರನ್ನೂ ಸೇರಿಸಿ ಇವತ್ತು ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ನಾನು ಬಂದು ಫೆಸಿಲಿಟಿ ನೋಡ್ತೀನಿ ಅಂದಾಗ ಐ ವಾಸ್ ಅಸ್ಟಾನಿಶ್ಡ್. ಟು ಬಿ ವೆರಿ ಫ್ರಾಂಕ್ ವಿತ್ ಯು, ನಮಗೆ ಬಹಳ ಸಂತೋಷ ಆಗಿದೆ ಇವತ್ತು. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಮಾಧ್ಯಮದವರು ನೋಡ್ತಾ ಇದ್ದೀರಾ, ಇವತ್ತು ಅದ್ಭುತವಾದಂಥ ಒಂದು ಹಾಸ್ಪಿಟಲ್ನ ಇವತ್ತು ನಿರ್ಮಾಣ ಆಗಿದೆ ಹಾಸನಲ್ಲಿ. ಇವತ್ತು ನಾವು ಮೊದಲೇನೆ ವಿ ವರ್ ನಂಬರ್ 1 ಆನ್ ದ ಬೆಡ್ಡಿಂಗ್ಸ್. ಯಾಕಂದ್ರೆ ನಾವು ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಡೆಡಿಕೇಟೆಡ್ ಬೆಡ್ಡಿಂಗ್ಸ್ ಅಂತಾನೆ 750 ಬೆಡ್ನ ಮಾಡಿದ್ವಿ. ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅದು ಹೈಯೆಸ್ಟ್ ಆ ಥರ ಅಷ್ಟು ಫೆಸಿಲಿಟಿ ನಾವು ಎಲ್ಲೂ ಕೊಟ್ಟಿರಲಿಲ್ಲ. ಇವತ್ತು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇವತ್ತು ಇಷ್ಟು ಅಚೀವ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವರ ಸಹಕಾರ ಹಾಗೂ ನಮ್ಮ ಸಾರ್ವಜನಿಕರ ಸಹಕಾರ ಮತ್ತು ಹಾಸನ ಜಿಲ್ಲೆಯ ಜನತೆ ಹಾಗೂ ನಮ್ಮ ರಾಜ್ಯದ ಎಲ್ಲರ ಸಹಕಾರದಿಂದ ಇವತ್ತೊಂದು ಅದ್ಭುತವಾದಂಥ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಗೋಲ್ ಇರೋದು ಇಷ್ಟೇನೆ, ಒಂದು ಇದು ಮೆಡಿಕಲ್ ಕೇಂದ್ರ ಆಗಿರ್ಬೇಕು. ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಒಂದು ಮೆಡಿಕಲ್ ಫೆಸಿಲಿಟೀಸ್ ಅಲ್ಲಿ ಇರ್ಬೋದು, ಇಲ್ಲ ಒಂದು ಎಜುಕೇಶನಲ್ ಫೆಸಿಲಿಟೀಸ್ ಅಲ್ಲಿ ಇರ್ಬೋದು. ನಮ್ಮ ಹಾಸನ ಜಿಲ್ಲೆ ಅದೊಂದು ಕೇಂದ್ರವಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸಹಕರಿಸ್ತೀರಾ ಅಂತ ಭಾವಿಸ್ತೀನಿ. ಇವತ್ತೆಲ್ಲ ಆಗಲೇ ಒಂದು 5 ಫ್ಲೋರ್ ಬಿಲ್ಡಿಂಗ್ ಹೊಸದಾಗಿ ಇನ್ನೊಂದು ನಿರ್ಮಾಣ ಮಾಡ್ತಾ ಇದೀವಿ. ಇದು ಸುಮಾರು ಎಷ್ಟು ಬೆಡ್ಡಿಂಗ್ ಮೇಡಮ್? 450 ಬೆಡ್ಡಿಂಗ್. ಇದು ಸುಮಾರು ಅಬೌಟ್ 450. ಅಂದ್ರೆ ಅಲ್ಲಿ 750 ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಬಿಟ್ಟು ಅದಲ್ಲದೆ 350 ಬೆಡ್ಡಿಂಗ್ ಬೇರೆ ಇದೆ. 450 ಬೆಡ್ಡಿಂಗ್ ಇದೆ, ಇದೊಂದು 450 ಬೆಡ್ಡಿಂಗ್. ಸೊ ಇವತ್ತು ಎಲ್ಲ ಸೇರಿಸಿ ಇವತ್ತು ನಾವು ಸುಮಾರು ನನ್ನ ಪ್ರಕಾರ 1600 ಅದು 750, ಇದು 450. ಸೊ ಅಬೌಟ್ 1350 1400 ಬೆಡ್ಡಿಂಗ್ ಆಸ್ಪತ್ರೆ ಇವತ್ತು ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಇವತ್ತು ಎಲ್ಲಾ ತರ ಫೆಸಿಲಿಟೀಸು ಕೊಟ್ಟಿದ್ದೀವಿ. ಯಾವುದು ಒಂದು ಕ್ಯಾಟಗರಿನೂ ಮಿಸ್ ಮಾಡದೇ ಇರೋ ರೀತಿಯಲ್ಲಿ ಇವತ್ತು ಎಲ್ಲಾ ತರನು ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಸೆನ್ಸಿಟಿವ್ ಕೇಸಸ್ ಇರ್ಬೋದು, ಇಲ್ಲ ನಾನ್ ಸೆನ್ಸಿಟಿವ್ ಕೇಸಸ್ ಇರ್ಬೋದು, ಇಲ್ಲ VIP ಕೇಸಸ್ ಹ್ಯಾಂಡಲ್ ಮಾಡೋಂಥದ್ದು ಇರ್ಬೋದು, ಇಲ್ಲ ಎಂತ ಕೇಸ್ ಬಂದಂತ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒಂದು ಫೆಸಿಲಿಟೀಸ್ನ ಹ್ಯಾಂಡಲ್ ಮಾಡೋ ಅಷ್ಟು ಶಕ್ತಿನ ಇವತ್ತು ಈ ಹಾಸ್ಪಿಟಲ್ ಹೊಂದಿದೆ ಇವತ್ತು. ಹಾಗಾಗಿ ನಾನು ಇಡೀ ತಂಡಕ್ಕೆ ಹಾಗೂ ನಮ್ಮ ಕಾಂಟ್ರಾಕ್ಟರ್ ಕೂಡ ಬಹಳಷ್ಟು ಒಳ್ಳೆ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೇನೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಮಾರು 115 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆ ಕಟ್ಟೋದಾಗಿದೆ. 117 ಕೋಟಿ 115 ಕೋಟಿ ಬಿಡುಗಡೆ ಆಗಿದೆ. ಇನ್ನ 1.5 ಕೋಟಿ ಬಿಡುಗಡೆ ಆಗ್ಬೇಕು. ಅದಲ್ದೇನೆ ಆಗ್ಲೇ ರೇವಣ್ಣ ಸಾಹೇಬ್ರು ಇನ್ನೂ ಒಂದು 200 ಕೋಟಿ ತರ್ತೀನಿ, ನಾವ್ ಇನ್ನ ಹೆಚ್ಚಾಗಿ ಯಾಕಂದ್ರೆ ಜಾಗ ಇದೆ ನಮ್ಗೆ. ಹೀಗಾಗಿ ಇನ್ನ ಬೇರೆ ಯಾವ್ದಾದ್ರು ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಏನಾದ್ರು ಬರಬೇಕು, ಏನಾದ್ರು ಬೇರೆ ಟ್ರಾಮಾ ಸೆಂಟರ್ಸ್ ಮತ್ತೆ ಇನ್ನೇನೇನು ಮಾಡಬೇಕು ಅಂತಾಗಲೇ ಒಂದ್ಸರಿ ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದು ಕೂಡ ಬಂದ್ರೆ ನನ್ನ ಪ್ರಕಾರ ಐ ಥಿಂಕ್ ವಿ ವಿಲ್ ಅಚೀವ್ ದಿಸ್ ನಂಬರ್ 1 ಪ್ಲೇಸ್ ಇನ್ ಕರ್ನಾಟಕ ಅಂತ ಹೇಳಿ ಎಲ್ಲಾ ರೀತಿಲೂ ಒಂದು ಸಂತೋಷ ಆಗಿದೆ ಸರ್.